ಇಲ್ಲ, ಶ್ರೀರಾಮ್ ಸೇನೆ ಇಲ್ಲ, ಶ್ರೀರಾಮ ಸೇನೆ ಒಂದು ಹಿಂದುತ್ವದ ಸ್ವತಂತ್ರ ಸಂಘಟನೆ, ರಿಜಿಸ್ಟರ್ಡ್ ಸಂಘಟನೆ ಇದೆ. ಇದು ನಾವು ಯಾವ ಸಂಘಟನೆಯಲ್ಲಿ ಎಲ್ಲಿ ಯಾವ ಪಕ್ಷದಲ್ಲೂ ಕೂಡ ವಿಲೀನ ಮಾಡೋದಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ತಾವು ಬಿಜೆಪಿ ಸಾಕಷ್ಟು ಕೆಂದ ಕಾಡಿದ್ರಿ. ಈಗ ಲೋಕಸಭೆ ಚುನಾವಣೆ ಬರ್ತಿದ್ದಂತೆ ಮತ್ತೆ ಬಿಜೆಪಿ ಈಗ ಲೋಕಸಭಾ ಅಂತಂದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯತೆ ಮುಖ್ಯ. ನಾವು ಎಷ್ಟೇ ವಿರೋಧ, ಎಷ್ಟೇ ಬೈದಾಡಿಕೊಂಡ್ರೂ ಕೂಡ ನಮಗೆ ರಾಷ್ಟ್ರ ಮುಖ್ಯ. ದೇಶ ಉಳಿದರೆ ಉಳಿದೆಲ್ಲ ನಿಮ್ಮ ಸಂಘಟನೆ, ನಿಮ್ಮದು ಪಕ್ಷಗಳು ಉಳಿತಾವೆ. ದೇಶನೇ ಉಳಿಲಿಲ್ಲ ಅಂತಂದರೆ ಏನೂ ಉಳಿದಿಲ್ಲ. ಕೊನೆಗೆ ನಮ್ಮ ಎಲ್ಲ ಕೆಚ್ಚಾಟ ದೇಶದ ಹಿತಕ್ಕೋಸ್ಕರ ನಾವೆಲ್ಲವನ್ನು ಅಪಮಾನ ಮಾನ ಎಲ್ಲವನ್ನು ಪಕ್ಕಕ್ಕಿಟ್ಟು ದೇಶ ಮೊದಲು, ಆಮೇಲೆ ಉಳಿದೆಲ್ಲ. ಇಲ್ಲ 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 ಇಷ್ಟೆಲ್ಲ ಮಾಡಿದ್ಮೇಲೆ ಬಿಜೆಪಿ ನಿಮ್ಗೆ ಏನೋ ಮತ್ತೆ ಬಿಜೆಪಿ ಪಕ್ಷ ಸೇರ್ಕೊಂಡು ಮತ್ತೆ ಟಿಕೆಟ್ ಕೊಟ್ಟರೆ ಇಲ್ಲ. ಈಗ ಟಿಕೆಟ್ಗೋಸ್ಕರ ಅಲ್ಲ, ದೇಶದ ಹಿತಕ್ಕೋಸ್ಕರ. ನಾನು ಸ್ವತಂತ್ರ ಅಭ್ಯರ್ಥಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಮೋದಿ ಮಾದರಿಯಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ, ಗೆದ್ದ ನಂತರ ಮೋದಿ ಮಾದರಿಯಲ್ಲೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮೋದಿಯವ್ರದ್ದು ಹೆಸರು ತಗೊಂಡೇ ಮಾಡಿದ್ದೀನಿ ನಾನು. ಹೌದಾ?